ನಮಸ್ಕಾರ ಕೆಸೆಟ್ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಅದರ ಜೊತೆಗೆ ಈ ಕೆಸೆಟ್ ಅಭ್ಯರ್ಥಿಗಳಿಗೆ ಏನೆಲ್ಲ ಒಂದು ಪ್ರಾಬ್ಲಮ್ಗಳಿದ್ದು ಅಪ್ಲಿಕೇಶನ್ಸ್ ಎಕ್ಸ್ಟೆನ್ಷನ್ ಮಾಡೋದ್ರ ಬಗ್ಗೆ ಇರ್ಬೋದು, ಆರ್ ಡಿ ನಂಬರ್ ಮಿಸ್ಮ್ಯಾಚ್ ಬಗ್ಗೆ, ಮತ್ತು ಫೀಸನ್ನು ಪೇ ಮಾಡಲಿಕ್ಕೆ ಆಗ್ತಾ ಇಲ್ಲ, ಫೀಸನ್ನು ಪೇ ಮಾಡಿದರೆ ಅದು ಪೆಂಡಿಂಗ್ ಅಂತ ಬರ್ತಾ ಇದೆ, ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇಲ್ಲ, ಇವೆಲ್ಲ ಹಲವು ಒಂದು ಕ್ವಶನ್ಗಳಿದ್ದು ನಿಮ್ಮಲ್ಲಿ. ಸೊ ಕೆಇದವ್ರು ಏನು ಮಾಡಿದ್ದಾರೆ ಅಂತಂದರೆ ಜಸ್ಟ್ ಇವಾಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳು ಯಾರೆಲ್ಲ ನೀವು ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾವು ಈ ಥರದಂಥ ಮಾಹಿತಿಗಳನ್ನು ನಿಮಗೆ ಅಪ್ಡೇಟ್ ಮಾಡುವಲ್ಲಿ ಏನಪ್ಪ ಅಂದರೆ ನಮ್ಮ ಚಾನಲ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕೆಸೆಟ್ ದಿನಾಂಕ ಆನ್ಲೈನ್ ಅಪ್ಲಿಕೇಶನ್ 7/9/2024 ವಿಸ್ತರಿಸಲಾಗಿದೆ. 4 ದಿನಗಳ ಕಾಲ ನಿಮಗೆ ವಿಸ್ತರಿಸಲಾಗಿದೆ. ಸೊ ಅದರ ಬಗ್ಗೆ ಇದು ಅಪ್ಡೇಟ್ ಆಗಿರುವಂಥದ್ದು, ಜಸ್ಟ್ ಇವಾಗ ಅಪ್ಡೇಟ್ ಆಗಿದೆ. ಅಭ್ಯರ್ಥಿಗಳೇ ಯಾರಿಗೆಲ್ಲ ಪ್ರಾಬ್ಲಮ್ ಇತ್ತು ಅದನ್ನು ನಿಮ್ಗೆ ಇನ್ನೂ ಕೂಡ ಏನಂತ ಬಂದರೆ ಇವತ್ತಿನ ಲೆಕ್ಕ ಹಿಡ್ಕೊಂಡ್ರೆ ಇವತ್ತು 29, 30, 31, 1, 2 ಅಂದರೆ ಸೊ ಇನ್ನೂ 4 ದಿನಗಳ ಕಾಲ ನಿಮ್ಗೆ ಏನಂತಂದರೆ 5 ದಿನಗಳ ಕಾಲ ಇವತ್ತಿನ ಡೇಟ್ ಲೆಕ್ಕ ಹಿಡ್ಕೊಂಡ್ರೂ ಕೂಡ 5 ದಿನಗಳ ಕಾಲ ನಿಮಗೆ ಅಪ್ಲಿಕೇಶನ್ ಎಕ್ಸ್ಟೆಂಡೆಡ್ ಆಗಿದೆ. ಅದರ ಬಗ್ಗೆ ಇಲ್ಲಿ ಅಪ್ಡೇಟನ್ನು ಮಾಡಲಾಗಿದೆ. ನೋಡ್ಬೋದು ಸ್ಕ್ರೀನಲ್ಲಿ ನೋಡಿ ಏನಂತಂದರೆ ಅಭ್ಯರ್ಥಿಗಳಿಗೆ 28ನೇ ತಾರೀಕಿನವರೆಗೆ ಒಂದು ಅರ್ಜಿಯನ್ನು ವಿಸ್ತರಿಸಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಕೆಇ ವೆಬ್ಸೈಟ್ ಇದಕ್ಕೆ ಬಂದು ಆಫೀಸಿಗೆ ಬಂದು ಮನವಿ ಸಲ್ಲಿಸಿದ ಒಂದು ಕೋರಿಕೆಯ ಮೇಲೆ ಅಭ್ಯರ್ಥಿಗಳು ಹೋಗಿ ರಿಕ್ವೆಸ್ಟ್ ಮಾಡಿದರಂತೆ, ಮನವಿ ಕೊಟ್ಟಿದ್ದರಂತೆ, ನಮಗೆ ವಿಸ್ತರಣೆ ಕೊಡ್ರಿ ಅಂಥೇಳಿ. ಸೊ ಹೀಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಇವರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು 2ನೇ ತಾರೀಕು ತನಕ ಮತ್ತು ಫೀಸನ್ನು ಪೇ ಮಾಡಲಿಕ್ಕೆ 3ನೇ ತಾರೀಕು ತನಕ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸಂಗತಿ ಏನಂತಂದರೆ ಇಲ್ಲಿ ಅರ್ಜಿ ಸಲ್ಲಿಕೆ ಇದು ಅಂತಿಮ ಮತ್ತು ಕೊನೆಯದಾಗಿರುತ್ತೆ, ಮತ್ತೆ ಎಕ್ಸ್ಟೆನ್ಷನ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆನಪಿಟ್ಟುಕೊಳ್ಳಿ, ಮತ್ತೆ ನಾವು ಎಕ್ಸ್ಟೆನ್ಷನ್ ಕೊಡೋದಿಲ್ಲ, ಇದು ಅಂತಿಮ ಮತ್ತು ಕೊನೆಯದಾಗಿರುತ್ತೆ, ಮತ್ತು ಪದೇ ಪದೇ ನಾವು ಕೊಡೋಂಗಿಲ್ಲ, ಇದು ಕೊನೆಯ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ನೀವು ಇದ್ದೀರಿ, ಸೊ ಇವು ಏನಪ್ಪ ಅಂದರೆ 2ನೇ ತಾರೀಕಿನ ಒಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕಿ ಆರ್ ಡಿ ನಂಬರ್ ಮಿಸ್ಮ್ಯಾಚು ಪ್ರಾಬ್ಲಮ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡಿಕೊಂಡು 2ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. 2ನೇ ತಾರೀಕಿನ ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕಿ 3ನೇ ತಾರೀಕಿಗೆ ಫೀಸನ್ನು ಪೇ ಮಾಡಲಿಕ್ಕೆ ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ.